ಪ್ರತಿಯೊಬ್ಬ ಜೀವಿಯ ಬಯಕೆ ಏನಿರ್ತದೆ? ಎಲ್ಲರೂ ಜೀವನದಲ್ಲಿ ಏನನ್ನು ಬಯಸ್ತಾರೆ? ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಬಯಸ್ತಾನೆ? ಯಾವುದರಿಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗ್ತದೆ? ಏನು ಇರದೇ ಇದ್ದರೆ ಒಬ್ಬ ವ್ಯಕ್ತಿಯ ಬದುಕು ಅಪೂರ್ಣ ಆಗ್ತದೆ? ಏನು ಮನುಷ್ಯನ ಬದುಕಿನ ಬೆಲೆಯನ್ನು ಹೆಚ್ಚಿಸ್ತದೆ? ನೀವು ನೋಡಿ, ಒಂದು ಮನೆ ಕಟ್ಟಿಸ್ತೀರ, ಆ ಮನೆಗೆ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ಒಂದು 50 ಲಕ್ಷ ರೂಪಾಯಿಯ ಕಿಮ್ಮತ್ತಿನ ಸಾಮಾನುಗಳನ್ನು ತರ್ತೀರಿ. ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತರ್ತೀರಿ, ಜರ್ಮನಿ ಎಲೆಕ್ಟ್ರಿಕಲ್ ಸಾಮಾನು ತರ್ತೀರಿ, ಚೈನಾ ವಾಲ್ ತರ್ತೀರಿ, ಟೈಲ್ಗಳನ್ನು ತರ್ತೀರಿ. ಇವೆಲ್ಲ ತಂದು ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿಯ ಸಾಮಾನುಗಳು ತಂದರೂ ಸಹಿತ ಮನೆ ಖಾಲಿ ಖಾಲಿ ಉಳಿತದೆ, ಮನೆ ತುಂಬೋದಿಲ್ಲ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದ ಸಾಮಾನು ಮನೆ ತುಂಬೋದಿಲ್ಲ. ಆ ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ₹1 ಕೊಟ್ಟು ತಂದ ಮಣ್ಣಿನ ಪಣತಿಯ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ವ್ಯಕ್ತಿಯ ಜೀವನ ತುಂಬೋದು ಸಂಪತ್ತಿನಿಂದ ಜೀವನ ತುಂಬೋದಿಲ್ಲ, ಸಂತೋಷದಿಂದ ಬದುಕು ತುಂಬುತ್ತದೆ. ಜೀವನದಲ್ಲಿ ಸಂಪತ್ತು ಮುಖ್ಯ ಅಲ್ಲ, ಸಂತೋಷ ಮುಖ್ಯ ಅಷ್ಟೆ. ನಾವೆಲ್ಲರೂ ಸಂತೋಷವಾಗಿರಬೇಕು. ನಾವೆಲ್ಲರ ಬಯಕೆ ಏನು ಅಂದರೆ ನಾವು ಸಂತೋಷವಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು. ಗೆಲುವಿನ ಬಯಕೆ ಎಲ್ಲರದಿದೆ. ನಾವೆಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತೀವಿ. ದೇವರ ಹತ್ತಿರ ಹೋಗಿ ನಾವು ನನಗೆ ಸೋಲಾಗಲಿ ದುಃಖ ಆಗಲಿ ಅಂತ ಕಾಯಿ ಒಡಿಸ್ತೀವಿ? ಇಲ್ಲ. ದೇವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದು, ಭಗವಂತನೇ ನನ್ನ ಜೀವನದಲ್ಲಿ ಗೆಲುವಾಗಲಿ. ಇವತ್ತು ನೀವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಿ, ಎದಕ್ಕೆ? ಹೌ ಟು ವಿನ್, ಹೇಗೆ ಗೆಲುವನ್ನು ಸಾಧಿಸಬೇಕು. ಅದು ವ್ಯಾಪಾರವಿರಲಿ, ಉದ್ಯೋಗವೂ ಇರಲಿ, ಗೆಲುವನ್ನು ಸಾಧಿಸಬೇಕಲ್ಲ ಜೀವನದಲ್ಲಿ. ನೀವು ಮನೆ ಶಾಂತಿ ಮಾಡಿಸ್ತೀರಿ, ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಎದಕ್ಕೆ ಹೋಗ್ತೀರಾ? ಹೇಗೆ ಮಾಡಿದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬಲ್ಲೆ? ಅಂದರೆ ಜೀವನದಲ್ಲಿ ಎಲ್ಲರ ಬಯಕೆ ಏನು ಅಂದ್ರೆ ನಾನು ಸಂತೋಷವಾಗಿರಬೇಕು, ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು, ನನ್ನದು ಗೆಲುವಿನ ಜೀವನವಾಗಬೇಕೆ ಹೊರತು ಸೋಲಿನ ಜೀವನ ಆಗಬಾರದು. ಇದು ಎಲ್ಲರ ಬಯಕೆ. ಇದು ಎಷ್ಟೇ ಕಷ್ಟಗಳು ಬರಲಿ, ನೋವುಗಳೇ ಇರಲಿ, ನಿರಾಶೆಗಳಿರಲಿ, ಅವುಗಳ ಮಧ್ಯದಲ್ಲಿ ಬದುಕಬೇಕಲ್ಲ. ಒಂದು ಗುಬ್ಬಿ ಇರ್ತದೆ. ನೀವು ನೋಡಿ, ಈ ಹೊಲದಾಗ ಹೋಗಿ ಜೋಳದ ದಂಟಿನ ಮೇಲೆ ಕುಂತಂದ್ರೆ ಅವ ಡಬ್ಬಿ ಬಡ್ದು ಅದನ್ನು ಎಬ್ಬಿಸಿ ಕಳಿಸ್ತಾನೆ. ಆ ಕಡೆ ಹೊಲದಾಗ ಹೋಗಿ ಕುಂತಂದ್ರೆ ಅವ ಡಬ್ಬಿ ಬಡ್ದು ಎಬ್ಬಿಸಿ ಕಳಿಸ್ತಾನೆ. ಅದಕ್ಕೆ ಏನು ನಮ್ಮಂಗೇನು ರೇಷನ್ ಕಾರ್ಡ್ ಐತೆ, ಅದಕ್ಕೆ ಯಾರೂ ಕೊಟ್ಟಿಲ್ಲ ಅಂದ್ರೆ ಏನು ರೇಷನ್ ಕಾರ್ಡ್ ಕೊಡ್ತೈತಪ್ಪ ಸರ್ಕಾರ, ಒಂದು ₹5 kg ಅಕ್ಕಿರ ಕೊಡ್ತೈತಿ, ₹1 kg ಅಕ್ಕಿ. ಈ ಹೊಲದಾಗ ಕುಂತ್ರ ಅವ್ರು ಎಬ್ಬಿಸ್ತಾರ, ಆ ಹೊಲದಾಗ ಕುಂತವರು ಎಬ್ಬಿಸ್ತಾರ. ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ, ಆದರೂ ಬದುಕ್ತೈತಲ್ಲ. ಅದು ರೆಕ್ಕೆಗಳ ಮೇಲೆ ಭರವಸೆಯ ಬದುಕನ್ನು ಕಟ್ತೈತೆ. ಒಂದು ಗುಬ್ಬಿ ಅಷ್ಟೇ. ಅದೇನು ಸಾಲಿಗೆ ಹೋಗಿಲ್ಲ, ಯಾವ ಸೆಮಿನಾರಿಗೆ ಅಟೆಂಡ್ ಆಗಿಲ್ಲ. ಇದು ಭರವಸೆಯ ಬದುಕು. ಎಷ್ಟು ಜನ ಕಣ್ಣಿಲ್ಲಾರ್ದವರು ನಮ್ಮ ಜೀವನನ ಮುಗಿತಪ್ಪ, ಇನ್ನೇನು ಜೀವನ, ನಮಗೆ ಕಣ್ಣಿಲ್ಲ ಅಂದ್ರೆ ಮುಗಿದು ಹೋತಲ್ಲ ಜೀವನ ಅಂತ ಎಷ್ಟು ಜನ ಭಿಕ್ಷುಕರಾಗಿಲ್ಲ ಹೇಳಿ? ನಮಗೆ ಕಣ್ಣ ಇಲ್ಲಾಂದ್ರೆ ಜೀವನನ ಮುಗಿತಿಲ್ಲ ಅಂತ ತಿಳ್ಕೊಂಡು ಎಷ್ಟು ಜನ ಈ ಭೂಮಿಯ ಮೇಲೆ ಭಿಕ್ಷುಕರಾಗ್ಯಾರ. ಆದರೆ ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಕಣ್ಣೇ ಇರಲಿಲ್ಲ. ನನಗೆ ಕಣ್ಣಿರದಿದ್ರೆ ಏನಾಯ್ತು? ಕಣ್ಣಿರಲಾರ್ದವ್ರಿಗೆ ನಾನು ಕಣ್ಣಾಗಬೇಕಂದ ಪಂಚಾಕ್ಷರಿ ಗವಾಯಿಗಳಾಗಿದ್ದವು. ಇದು ಭರವಸೆಯ ಬದುಕಷ್ಟೆ. ಗೆಲುವೆನೆಂಬ ಭಾಷೆ ಭಕ್ತನದು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ.
ಇಲ್ಲಿರುವ 2 ಭಾಷೆಗಳು ನಾವು ಹೇಳ್ತೀವಿ ಕನ್ನಡ, ಇಂಗ್ಲೀಷ್, ಹಿಂದಿ, ಫ್ರೆಂಚ್, 1000 ಭಾಷೆಗಳು ಸುಳ್ಳು, ಭಾಷೆಗಳೆಲ್ಲ ಸತ್ಯ. ಆದರೆ ಇರುವ 2 ಭಾಷೆಗಳೆಂದರೆ ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಈ ಭೂಮಿಯ ಮೇಲೆ ದೇವನ ಭಾಷೆ ಏನು ಅಂದ್ರೆ ನಿನಗೆ ಜನ್ಮ ಕೊಡಿಸಿನಿ ಭೂಮಿ ಮೇಲೆ ಅಂದ್ರೆ ಸಾವಿರಾರು ಕಷ್ಟಗಳನ್ನು ಅದರ ಜೊತೆಗೆ ಕೊಟ್ಟಿನಿ ಅನ್ನೋದು ದೇವನ ಭಾಷೆ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೋಡ ಭಗವಂತನೇ, ನೀನು ಸಾವಿರ ಕಷ್ಟಗಳನ್ನು ನನಗೆ ಕೊಡು. ನಿನ್ನ ಗುಡಿಗೆ ಬರುವುದು ನೀನು ಕೊಟ್ಟ ಕಷ್ಟ, ನೀನು ಕಷ್ಟ ಕೊಡಬೇಡ ಅಂತ ನಿನ್ನ ಗುಡಿಗೆ ಬರುವುದಿಲ್ಲ. ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಕೇಳುವ ಹೇಡಿ ಭಕ್ತನೂ ನಾನಲ್ಲ. ನಿನ್ನ ಗುಡಿಗೆ ಎದಕ್ಕೆ ಬರ್ತೀನಿ ಅಂದ್ರೆ ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ನೀ ಕೊಡುವ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡುವಂತ ಕೇಳಕ್ಕೆ ಬಂದಿರ್ತೀನಿ. ಇದು ಗೆಲುವಿನ ಭಾಷೆ, ಇದು ಭಕ್ತನ ಭಾಷೆ. ಇದು ಏನು ಬದುಕಿದ್ರೆ ಈ ಭೂಮಿ ಮೇಲೆ ಜನ. ಅಮೇರಿಕಾದೊಳಗೊಂದು ಅರಿಜೋನಾ ಅಂತ ಒಂದು ಪ್ರಾಂತ್ಯ, ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು. ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ, ಏನು ಆಶ್ಚರ್ಯ ಇಲ್ಲ. ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ ಆ ಮಗುವಿಗೆ ಹುಟ್ಟುವಾಗನೇ 2 ಕೈ ಇರಲಿಲ್ಲ. ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರ ತಂದೆ ತಾಯಿ. ಸಣ್ಣ ಮಗು, ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು. ಆಕೆಗೆ ಹುಟ್ಟುವಾಗ 2 ಕೈ ಇರಲಿಲ್ಲ. ತಂದೆ ತಾಯಿಗೆ ಚಿಂತೆ ಆಯಿತು, ಸಣ್ಣ ಮಗು ಹುಟ್ಟುವಾಗನೇ 2 ಕೈ ಇಲ್ಲ, ಮುಂದೆ ಏನು ಮಾಡಬೇಕು ಮಗುವಿಗೆ. ಮಗು ಬೆಳೀತಾ ಅದು ಬರೀಲಿಕ್ಕೆ ಶುರು ಮಾಡ್ತು. 2 ಕೈ ಇಲ್ಲ, ಆ ಮಗು ಬರೀಲಿಕ್ಕೆ ಹೇಗೆ ಶುರು ಮಾಡ್ತು ಅಂದ್ರೆ ಕಾಲೊಳಗೆ ಪೆನ್ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತು. ತಾನ ಸ್ನಾನ ಮಾಡೋದು ಹೆಂಗೆ ಕಲಿತು ಅಂದ್ರೆ ಕಾಲಿನಿಂದನೇ ಜಳಕ ಮಾಡೋದು ಕಲಿತು, ಕಾಲಿನಿಂದನೇ ಚಮಚ ತೊಗೊಂಡು ಉಣ್ಣೋದು ಕಲಿತು, ಕಾಲಿನಿಂದ ಅಕ್ಷರ ಬರೆಯುವುದು ಕಲಿತು, ಕಾಲಿನಿಂದನೇ ಪೇಜ್ ಹೊಳಿಸಿ ಓದುವುದು ಕಲಿತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 10ನೇ ಕ್ಲಾಸ್ ನಮ್ಮಲ್ಲಿ ಅಲ್ಲಿ SSLC ರಿಸಲ್ಟ್ ಬಂದಾಗ 2 ಕೈ ಇಲ್ಲದ ಮಗು ಸಾಲಿಗೆ ಟಾಪ್ ಆಗಿತ್ತು, ಫಸ್ಟ್ ರ್ಯಾಂಕ್ ಬಂದಿದ್ಲ. 2 ಕೈ ಇಲ್ಲ ಆಕೆಗೆ. ಆ ಮಗು ಅಷ್ಟೇ ಬಿಡಲಿಲ್ಲ, 2 ಕೈ ಇಲ್ಲ, ಅದು ಕರಾಟಿಗೆ ಹಚ್ಚದ್ಲಕ್ಕೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಆ ಅರಿಜೋನಾ ಸ್ಟೇಟಿಗೆ 2 ಕೈ ಇಲ್ಲದ ಮಗು ಬ್ಲ್ಯಾಕ್ ಬೆಲ್ಟಿನೊಳಗೆ ಫಸ್ಟ್ ಬಂದಿದ್ಲಕ್ಕೆ, ಕಾಲಿನಿಂದ ಕರಾಟೆ ಆಡಿದ್ಲು. ಇಷ್ಟಕ್ಕೆ ನಿಲ್ಲಿಲ್ಲ ಮಗು. ಒಂದು ದಿವಸ ಅದು ಕನಸು ಕಾಣ್ತು, ಏನು ಅಂದ್ರೆ ನಾನು ಫ್ಲೈಟ್ ಹಾರಿಸ್ಬೇಕು, ಫ್ಲೈಟ್ ನಡೆಸಬೇಕು ಅಂತ. ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ, ನಿನಗೆ ವಿಮಾನ ನಡೆಸಕ್ಕೆ ಬಿಡಂಗಿಲ್ಲ ಅಂತ. ಆಮೇಲೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು, ಆಶ್ಚರ್ಯ ಅನ್ನಿಸ್ಬೋದು, 2 ಕೈ ಇಲ್ಲದೆ ವಿಮಾನ ನಡೆಸಿದ ವಿಶ್ವದ ಮೊದಲ ಮಹಿಳೆ ಜೆಸಿಕಾ ಕಾಕ್ಸ್ ಆಗಿದ್ಲು. ಇದು ಸಾಹಸಿಗರ ಭಾಷೆ. ನೋಡಿ, ಆಕೆ ನಮ್ಮ ಹಾಗೆ ಏನು ಕೈ ಇಲ್ಲ ಅಂದ ಕೂಡಲೇ ಹೋಗಿ ಹೋಮ ಮಾಡಿಸ್ಲಿಲ್ಲ, ಶಾಂತಿ ಮಾಡಿಸ್ಲಿಲ್ಲ, ಜ್ಯೋತಿಷ್ಯ ಕೇಳಲಿಲ್ಲ. ಆಕೆ ಅಂಗೈಯೊಳಗಿನ ರೇಖೆಯನ್ನು ನಂಬಲಿಲ್ಲ, ಮುಂಗೈಯೊಳಗಿನ ಬಲವನ್ನು ನಂಬಿ ಬದುಕಿದ್ಲು. ಇದು ಸಾಹಸಿಗನ ಭಾಷೆ. ನಮಗೆ ಒಂದು ಸ್ವಲ್ಪ ಕನ್ಯಾ ಸಿಗಲಿಲ್ಲ ಅಂದ್ರೆ ಹೋದಿವೆ ಗುಡಿಗೆ, ದೇವರ ಏನು ಮಾಡೋದಪ್ಪ, ಕನ್ಯಾನೇ ಸಿಗುವಲ್ಲ ನಮಗೆ. ನಮ್ಮ ಸಾಹಸದ ಭಾಷೆ ಹೋಗಿ, ಅದು ಹನುಮನ್ ದೇವ್ರ ಗುಡಿಗೆ ಹೋಗಿ ನೋಡಪ್ಪ ಕನ್ಯಾ ಸಿಗುವಲ್ದು, ಏನಾರ ಮಾಡಿ. ಅವ ಹನುಮನ್ ದೇವ್ರಂದ ಮೊದಲು ಕೆಳಗಿಳಿ ಅಂದ. ಈ ಲಗ್ನ ಆದವ್ರ ಜಗಳ ಬಿಡ್ಸಕ್ಕೆ ಹೋಗಿ ನಂದ ಲಗ್ನ ಆಗಿಲ್ಲ ಇನ್ನೂ, ನಿನಗೆಲ್ಲಿ ಕನ್ಯಾ ಹುಡುಕಿ ಕೊಡ್ಲ. ಒಬ್ಬ ಕೈ ಇಲ್ಲದ ಮಗುವಿನ ಸಾಹಸದ ಭಾಷೆ ಎಂಥದ್ದು, ನಮ್ಮ ಸೋಲಿನ ಭಾಷೆ ಯಾವ ಕಡೆ. ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದ್ರೆ ಸಾಹಸದ ಭಾಷೆ ಇರಬೇಕು, ಗೆಲುವಿನ ಭಾಷೆ ಇರಬೇಕು. ಅದು ಜೀವನವನ್ನು ಕಟ್ಟುತ್ತದೆ. ಗೆಲುವಿನ ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ. ಸಾವಿನ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು. ಇವತ್ತು ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಏನು? ಇಲ್ಲ. ಸಾವಿರ ಜನ, ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು. ಒಂದು ಘಟನೆ ನಡೀತು 1947ಕ್ಕಿಂತ ಮುಂಚೆ. ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತ.
ಇವತ್ತು ನೀವು ಘರ್ ಮೇ ತಿರಂಗ ನೀವು ಎಲ್ಲಿ ಬೇಕಾದರೂ ಹಾರಿಸ್ಬೋದು, ಎಷ್ಟು ಸ್ವಾತಂತ್ರ್ಯ. ಆದರೆ 1947ಕ್ಕಿಂತ ಮುಂಚೆ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸ್ತಿರಲಿಲ್ಲ. ಒಂದು 6-7ನೇ ಕ್ಲಾಸ್ ಓದುವ ಹುಡುಗ ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸ್ದ. ಹುಡುಗರು, ಆ ಬ್ರಿಟಿಷರು 6-7 ವರ್ಷದ ಹುಡುಗನಿಗೆ ಗುಂಡು ಹಾಕಿದ್ರು. ಆ ಹುಡುಗನ ಆಸ್ಪತ್ರೆಗೆ ಕರ್ಕೊಂಬಂದರು. ಆಸ್ಪತ್ರೆಗೆ ಕರ್ಕೊಂಡು ಬಂದ ಮೇಲೆ ಆ ಹುಡುಗನಿಗೆ ಪ್ರಜ್ಞೆ ತಪ್ಪಿತು. ಪ್ರಜ್ಞೆ ಬಂದ ಮೇಲೆ ಆ ಹುಡುಗ ಕೇಳ್ತಾನೆ, ನಾ ಎಲ್ಲಿ ಬಂದೇನಿ? ಇಲ್ಲ, ನೀ ಆಸ್ಪತ್ರೆಯೊಳಗೆ ಬಂದೆ. ಯಾಕೆ ನಿನಗೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರೆ ನನಗಂತ ಕೇಳ್ತಾನೆ ಹುಡುಗ. ಆವಾಗ ಡಾಕ್ಟ್ರ್ ಹೇಳಿದ್ರು, ಇಲ್ಲ, ನಿನಗೆ ಬ್ರಿಟಿಷರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಾಗ ಬ್ರಿಟಿಷರು ಗುಂಡು ಹಾಕಿದ್ರು, ನಿನಗೆ ಪ್ರಜ್ಞೆ ತಪ್ಪಿತ್ತು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಬಂದಿವಿ. ಆ ಹುಡುಗ ಕೇಳ್ತಾನೆ, ಬ್ರಿಟಿಷರ್ ಹಾರಿಸಿದ ಗುಂಡು ಏನು ನನ್ನ ಎದೆಯಾಗಿಂದ ಹೋಗೈತೆ, ಏನು ಬೆನ್ನಾಗಿಂದ ಬಂದೈತಿ? ನಾವು ಆಗಿದ್ರೆ ಯಪ್ಪ ದೇವರ ಉಳಿಸಿದೆಪ್ಪ ನಮ್ಮನ್ನಂತಿದ್ವಿ. ಆ ಹುಡುಗ ಡಾಕ್ಟ್ರಿಗೆ ಕೇಳ್ತೇನೆ, ವೈದ್ಯರಿಗೆ, ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಎದೆಯಾಗಿಂದ ಬಂದೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಅವಾಗ ವೈದ್ಯರು ಕೇಳ್ತಾರೆ, ಅಲ್ಲ, ಅವರು ಬೆನ್ನಾಗರ ಬಂದಿರಲಿ ಎದೆಯಾಗ್ಯಾರ ಬಂದು ಹೋಗಿರಲಿ, ಪ್ರಶ್ನೆ ಏನೈತೆ ಅದ್ರಾಗ, ಸಮಸ್ಯೆ ಏನೀಗ? ಅವಾಗ ಹುಡುಗ ಹೇಳ್ತಾನೆ, ಇಲ್ಲ, ನೀವು ಹೇಳಬೇಕು ನನಗೆ. ಯಾಕಂದ್ರೆ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಬೆನ್ನೊಳಗಿಂದ ಹೋಗಿತ್ತು ಅಂದ್ರೆ ನನ್ನ ದೇಶದ ಜನರಿಗೆ ತಪ್ಪು ಸಂದೇಶ ಹೋಗ್ತೈತಿ. ಏನು ಅಂದ್ರೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಹೆದರಿ ಓಡುವಾಗ ಅವರು ಗುಂಡು ಹಾಕ್ಯಾರ ಅಂತ ತಪ್ಪು ಸಂದೇಶ ನನ್ನ ದೇಶದ ಜನರಿಗೆ ಹೋಗಬಾರದು. ಅಕಸ್ಮಾತ್ ನನ್ನ ಎದೆಯೊಳಗಿಂದ ಗುಂಡು ಹೋಗಿತ್ತು ಅಂದ್ರೆ ಸಂತೋಷದಿಂದ ಪ್ರಾಣ ಬಿಡ್ತೀನಿ. ಏನು ಅಂದ್ರೆ, ಈ ಹುಡುಗ ಅವರ ಗುಂಡಿಗೆ ಎದೆ ಕೊಟ್ಟು ಸಾವನ್ನಪ್ಪಿದ ಅನ್ನುವಂಥ ಸಂದೇಶ ನನ್ನ ದೇಶದ ಜನರಿಗೆ ಹೋಗ್ತೈತಲ್ಲ, ಸಂತೋಷದ ಪ್ರಾಣ ಬಿಡ್ತೀನಿ. ಸಾವಿನಂಚಿನಲ್ಲಿಯೂ ಸಹಿತ ಗೆಲುವಿನ ಭಾಷೆ ಇದು. ಇದು ಬದುಕನ್ನು ಕಟ್ಟುತ್ತದೆ. ನಾವೆಷ್ಟು ಜನ ವ್ಯಾಪಾರಸ್ಥರದೀವಿ. ವ್ಯಾಪಾರಸ್ಥರು ನಮ್ಮಲ್ಲಿ ಏನಿರ್ತದೆ, ವ್ಯಾಪಾರಸ್ಥರು ಸಾಮಾನ್ಯವಾಗಿ ಅವರೊಂದು ಶಬ್ದ ಹೇಳ್ತಿರ್ತಾರೆ. ಈಗ ನೀವೆಷ್ಟೋ ಜನರಿಗೆ ಸನ್ಮಾನ ಮಾಡಿದ್ರಿ, ಭಾಳ ಜನ ಅಂತಿರ್ತಾರೆ, ಏನು ರೊಕ್ಕ ಇದ್ದರೆ ನಾವು ಭಾಳ ದೊಡ್ಡ ಬಿಸ್ನೆಸ್ ಮಾಡ್ಬೋದು ರೀ, ಏನು ರೊಕ್ಕ ಬೇಕು ಎಲ್ಲದಕ್ಕೂ ಈಗ ಅಂತಿರ್ತೀವಿ ನಾವು. ಒಬ್ಬ ಹಿಂದಿ ಕವಿ ಭಾಳ ಚಂದ ಒಂದು ಮಾತು ಹೇಳ್ತಾನೆ, इंसान कहता है हाथ में पैसा आ जाए कुछ करके दिखाता हूँ. इंसान कहता है हाथ में पैसा आ जाए कुछ करके दिखाता हूँ. पैसा कहता है कुछ करके तो दिखाओ मैं हाथ में आता हूँ. ಮನುಷ್ಯ ಅಂತಿರ್ತಾನಂತ, ನನಗೂ ಕೈಯಾಗ ರೊಕ್ಕಿದ್ರೆ ಏನಾರ ಮಾಡ್ಬೋದ್ರಿ ಅಂತ ಮನುಷ್ಯ ಅಂತಿರ್ತಾನಂತ. ರೊಕ್ಕ ಅಂತಿರ್ತೈತಿ, ನಿಮ್ಮ ಮೊದಲು ಏನಾರ ಮಾಡಿ ಆಮೇಲೆ ನಿನ್ನ ಕೈಯಾಗ ಬರ್ತೀನಿ ಅಂತ ರೊಕ್ಕ ಅಂತಿರ್ತೈತಿ ಅಂತ ಮನುಷ್ಯ. ಇದು ಗೆಲುವಿನ ಭಾಷೆ ಇದು. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬಯಸುವುದು ಈ ಗೆಲುವನ್ನು. ಇದು ಆದರೂ ಜೀವನದ ಮೇಲೆ ಇದು ಹೀಗೇ ಇರುವುದಿಲ್ಲ. ಜೀವನದ ಮೇಲೆ ಯಾವಾಗಲೂ ಗೆಲುವಿರ್ತದೇನು, ಯಾವಾಗಲೂ ಲಾಭವೇ ಇರ್ತದೇನು, ಯಾವಾಗಲೂ ಸನ್ಮಾನಗಳೇ ಇರ್ತವೇನು, ಯಾವಾಗಲೂ ಶ್ರೀಮಂತಿಕೆ ಇರ್ತೈತೇನು? ಇರುವುದಿಲ್ಲ. ಇದು ಜೀವನದ ಮೇಲೆ ಇದು ಮಿಶ್ರಣ. ಇದು ಒಮ್ಮೆ ಗೆಲುವಾಗ್ತದೆ, ಒಮ್ಮೆ ಸೋಲಾಗ್ತದೆ, ಒಮ್ಮೆ ಲಾಭ ಆಗ್ತದೆ, ಒಮ್ಮೆ ಹಾನಿ ಆಗ್ತದೆ, ಒಮ್ಮೆ ಸನ್ಮಾನಗಳು ಬರ್ತವೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ಶ್ರೀಮಂತಿಕೆ ಬರ್ತದೆ, ಒಮ್ಮೆ ಬಡತನ ಬರ್ತದೆ. ಇವೆರಡರ ಮಧ್ಯದಲ್ಲಿ ಮನುಷ್ಯ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾಗ್ತದೆ. ಗೀತೆ ಒಂದು ಸುಂದರ ಮಾತು ಬರೀತದೆ, ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ತಪಸ್ವಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ಜೀವನದಲ್ಲಿ ನಿಜವಾದ ತಪಸ್ವಿಗಳು ಅಂದ್ರೆ ನಾವೇನು ತಿಳ್ಕೊಂಡಿರ್ತೀವಿ, ತಪಸ್ವಿ ಅಂದ್ರೆ ಯಾರು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತಿರ್ತಾರಲ್ಲ ಅವರಿಗೆ ತಪಸ್ವಿಗಳು ಅನ್ಬೇಕಂತ ನಾವು ಅಂತೀವಿ. ಮತ್ತು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂದಿರೋರ ತಪಸ್ವಿಗಳು ಅಂತ ಅನ್ನುವುದಾದ್ರೆ, ನಿಮ್ಮ ಮನೆಯಾಗಿನ ತೋಲು ಬಾವಲಿನೂ ತಲೆ ಕೆಳಗೆ ಮಾಡಿರ್ತೈತಿ, ಕಾಲು ಮ್ಯಾಲೆ ಮಾಡಿರ್ತೈತಿ, ಅದು ತಪಸ್ವಿ ಅನ್ಲಿಕ್ಕೆ ಆಗ್ತೈತೆ? ಇಲ್ಲ, ತಪ್ಪಲ ತಿಂದು ಬದುಕವ್ರು ತಪಸ್ವಿಗಳು ರೀ ಅಂತ ನೀವು ಅನ್ನೋದಾದರೆ, ನಿಮ್ಮ ಹೊಲದಾಗಿನ ಕೀಡಿರ್ತೈತಲ್ಲ, ಕೀಡಿನೂ ಸಹಿತ ತಪ್ಪಲನ ತಿಂತಿರ್ತೈತೆ, ಅದು ತಪ್ಪಲ ತಿಂದ ಬದುಕ್ತೈತೆ. ಯಾರು ನಿಜವಾದ ತಪಸ್ವಿಗಳು ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂದ್ರವ್ರು ತಪಸ್ವಿಗಳಲ್ಲ.
ಬರೇ ತಪ್ಪಲ ತಿಂದು ಬದುಕವರು ತಪಸ್ವಿಗಳಲ್ಲ. ಯಾರು ನಿಜವಾದ ತಪಸ್ವಿ ಅಂದರೆ ಜೀವನದಲ್ಲಿ ಅದು ಬಡತನವೇ ಬರಲಿ, ಶ್ರೀಮಂತಿಕೆಯೇ ಬರಲಿ, ಲಾಭವೇ ಆಗಲಿ, ಹಾನಿಯೇ ಆಗಲಿ, ಮಾನವೇ ಇರಲಿ, ಸನ್ಮಾನವೇ ಇರಲಿ, ಬಡತನ, ಶ್ರೀಮಂತಿಕೆ, ಮಾನ, ಅಪಮಾನ, ಹುಟ್ಟು, ಸಾವು, ನೋವು, ನಲಿವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಯಾವನಲ್ಲಿರ್ತೈತಲ್ಲ ಅವ ನಿಜವಾದ ತಪಸ್ವಿ ಆಗ್ತಾನೆ ಭೂಮಿಯಲ್ಲಿ. ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರವ ಇಲ್ಲ. ಇದು ವಿಶ್ವ, ಇದು ಪ್ರಪಂಚ, ಇದು ಜಗತ್ತಿದು. ಜಗತ್ತಿನ ಅರ್ಥವೇ ಜಮ್ ಗಚ್ಚತಿ ಇತಿ ಜಗತ್ತಂತ. ಜಗತ್ತಂದ್ರೆ ಇದರ ಅರ್ಥ ಏನು ಅಂದ್ರೆ ಏನಿದೆಯೋ ಅದು ಹಾಗೆ ಉಳಿಯುವುದಿಲ್ಲ, ಏನು ಕಾಣ್ತೈತಿ ಅದು ಕಂಡಂಗಿರುವುದಿಲ್ಲ. ಇದು ಜಗತ್ತಿನ ಲಕ್ಷಣ. ಜಗತ್ತಿನ ಲಕ್ಷಣ ಏನು ಅಂದ್ರೆ ಅದು ಇದ್ದಂಗಿರುವುದಿಲ್ಲ, ಇದು ಸದಾ ಪರಿವರ್ತನಾಶೀಲ. ಇಲ್ಲಿ ಏನಿದೆಯೋ ಅದು ಹಂಗೆ ಉಳಿಯುವುದಿಲ್ಲ, ಇದು ಜಗತ್ತಿನ ನಿಯಮ. ನಿಮಗೆ ಸ್ವಚ್ಛ ಕನ್ನಡದಾಗ ಹೇಳ್ಬೇಕಂದ್ರೆ ಜಗತ್ತಂದ್ರೆ ಏನ್ರಿ ಅಂದ್ರೆ ಒಟ್ಟು ಇದ್ದಂಗಿರೋದಿಲ್ಲ, ಇದು ಜಗತ್ತು. ಬೇಕಾದ್ದು ತಗೊಳ್ರಿ, ನೀವು ಬೇಕಾದ್ದು ತಗೊಳ್ರಿ, ಇದು ಜಗತ್ತಿನ ನಿಯಮವೇ ಏನು ಅಂದ್ರೆ ಅದು ಇದ್ದಂಗಿರೋದಿಲ್ಲ, ಒಟ್ಟು ಬದಲಾವಣೆ ಆಗ್ತೈತಿ. ಮೊದಲ ಸಾಮಾನ್ಯವಾಗಿ ನಾವೇನಿದ್ವಿ, ಬಾಲಕರಿದ್ವಿ, ಯುವಕರಾದ್ವಿ, ಮುಪ್ಪಾತು, ಸಾವಾತು. ಏನು ಬಾಲಕರಿದ್ದವ್ರು ಹಂಗೆ ಬಾಲಕರಾಗೆ ಉಳ್ದಾರೇನು? ಇಲ್ಲ. ಬೀಜ ಐತಿ, ಬೀಜ ಆಗಿನೇ ಉಳ್ದೈತೇನು? ಬೀಜ ವೃಕ್ಷ ಒಂದು ದಿವಸ ಹಣ್ಣು ಕೊಟ್ಟು ಮತ್ತೆ ಮುರಿದು ಬಿತ್ತದು. ಎಲ್ಲವೂ ಬದಲಾವಣೆ ಆಗ್ತದೆ. ಈ ಜಗತ್ತಿನಲ್ಲಿ ಬದಲಾವಣೆ ಆಗದೆ ಯಾವುದೂ ಉಳಿಯುವುದಿಲ್ಲ. ಒಟ್ಟು ವಸ್ತುಗಳೇನದವ ಇದ್ದಂಗೆ ಇರುವುದಿಲ್ಲ. ಇಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ, ಖಾಯಂ ಶ್ರೀಮಂತ ಇದ್ದವ ಶ್ರೀಮಂತನೇ ಇರ್ತಾನೆ, ಏನೋ ಒಮ್ಮೆ ಬಡವ ಆಗ್ತಾನೆ, ಒಮ್ಮೆ ಬಡವ ಇದ್ದವ ಮತ್ತು ಶ್ರೀಮಂತ ಆಗ್ತಾನೆ. ಇದು ಬದಲಾವಣೆ ಆಗ್ತೈತಿ ಜಗತ್ತು. ಇಲ್ಲಿ ಏನಿದೆಯೋ ಅದು ಇದ್ದಂಗೆ ಇರುವುದಿಲ್ಲ, ಎಲ್ಲವೂ ಬದಲಾವಣೆ ಆಗ್ತದೆ. ಈಗ ನೀವು ನೋಡಿ, ಬಹಳ ಮಂದಿ ಈಗ ವಯಸ್ಸಾಗಿರ್ತದೆ, ವಯಸ್ಸಾದ ಮೇಲೆ ನಮ್ಮ ಕೂದಲು ಬೆಳ್ಳಗೆ ಕಾಣಬಾರ್ದಂತ ಎಷ್ಟೋ ಮಂದಿ ನಾವು ಹೇರ್ ಡೈ ಹಚ್ತೀವಿ, ಬಣ್ಣ ಹಚ್ತೀವಿ. ಬಣ್ಣ ಹಚ್ಚಿದಾಗ ಅದು ಕೂದಲು ಅಂತಿರ್ತೈತಿ. ನಾವು ಹೇರ್ ಸ್ಟೈಲ್ ಮಾಡಿಕೊಂಡು ರಸ್ತೆಯೊಳಗೆ ಓಡ್ತಿರ್ತೀವಿ, ಅವಾಗ ಅದು ಬಣ್ಣ ಅಂತಿರ್ತೈತಿ, ನಾ ಅದಿನಂತ ನಿನ್ನ ಬಣ್ಣ ಚಂದ ಐತಿ, ನಾ ಹೋದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತದು ಬಣ್ಣ ಅಂತಿರ್ತೈತೆ. ಅದು ಇರುವುದಿಲ್ಲ, ಇದ್ದಂಗೆ ಐತೇನು. ಮೊದಲು ಏನು ಹೇರ್ ಸ್ಟೈಲ, ಮೊದಲು ಕೂದಲ, ಮೊದಲು ಹಂಗೆ ಉಳಿತೈತೇನು? ಎಲ್ಲವೂ ಬದಲಾವಣೆ ಆಗ್ತೈತಿ. ಮತ್ತು ವಯಸ್ಸಾದ ಮೇಲೆ ಕೂದಲು ಬೆಳ್ಳಗಾಗೋದಲ್ಲ ಮನುಷ್ಯಾಗ. ಈಗ ನೀವು ಊಟ ಮಾಡ್ತಿರ್ತೀರಿ, ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ? ರೊಟ್ಟಿ ಚಪಾತಿ ಉಣ್ತೀರಿ. ಆಮೇಲೆ ಏನು ಉಣ್ತೀರಿ? ಹೋಳಿಗೆ ಹುಗ್ಗಿ ಸ್ವೀಟ್ ಉಣ್ತೀರಿ. ಲಾಸ್ಟಿಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಅಂದ್ರೆ ಬೆಳೆಯ ಅನ್ನ ಉಣ್ಣಾಕತ್ತಾನಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ತಲೆಯಾಗ ಬೆಳೆಯಾಗ ಕೂದಲು ಬಂದವಂದ್ರೆ ಜೀವನ ಮುಗಿಯಾಕೆ ಬರಾಕತ್ತೈತೆ ಅಂತ ತಿಳ್ಕೊಬೇಕಷ್ಟೆ. ಇಲ್ಲಿ ಯಾವುದು ಇದ್ದಂಗೆ ಇರುವುದಿಲ್ಲ, ಎಲ್ಲವೂ ಬದಲಾವಣೆ ಆಗ್ತೈತೆ ಅಷ್ಟೆ. ಇದು ಜಗತ್ತಿನ ನಿಯಮ. ಇದ್ದಂಗೆ ಇರೋದಿಲ್ಲ ಇದು ಎಲ್ಲವೂ ಬದಲಾವಣೆ ಆಗ್ತೈತಿ. ನೀವು ಮದುವೆ ಆಗಿರಿ, ಮದುವೆ ಆಗಾಗ ನಿಮ್ಮ ಮದುವೆ ಫೋಟೋ ನೋಡ್ರಿ, ಏನು ಒಂದ ಕೋಕೋ ಬಾಟ್ಲಿ ಇರ್ತೈತಿ, ಸ್ಟ್ರಾ 2 ಇಟ್ಟಿರ್ತಾರೆ. ಯಾವಾಗ ಮದುವೆ ಅವಾಗ ನೀವೇನು ನಕ್ಕಿದ್ದು, ನಿಮ್ಮ ಫೋಟೋ ತೆಗಿಯೋರು ನಗರಿ ಸರ್, ಸ್ವಲ್ಪ ಸ್ಮೈಲ್ ಪ್ಲೀಸ್ ಅಂತಿರ್ತಾರೆ, ಸ್ವಲ್ಪ ನಗರಿ ಸರ್, ಸ್ವಲ್ಪ ಈಗ ಅಷ್ಟ ನಗರಿ, ಮುಂದೆ ಖಾಯಂ ನಿಮ್ದು ಅಳದೈತಿ, ಹೌದಲ್ಲ? ಅವಾಗಿಂದ ನೋಡ್ರಿ, ಒಂದ ಬಾಟ್ಲಿ 2 ಸ್ಟ್ರಾ, ನಿಮ್ಮ ತುತ್ತು ಅವ್ರ ಬಾಯಾಗ, ಅವ್ರ ತುತ್ತು ನಿಮ್ಮ ಬಾಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತಿರ್ತೈತಿ, ಒಂದು ಈ ಕಡೆ ಕುಂತಿರ್ತೈತಿ. ನೀವು ಯಾರ ಮನೆಗಾರ ಹೋಗಿ ಕೇಳ್ರಿ, ಭಾಳ ಮಂದಿ ಮಠಕ್ಕೆ ಬರ್ತಿರ್ತಾರೆ, ಯಪ್ಪ ಅದಕ್ಕೆ ನನಗೆ ಒಟ್ಟ ಹೊಂದಿಕಿಲ್ಲ ನೋಡಿ. ಅವಾಗ ಅದು ಫೋಟೋ ನೋಡಿ ಅಲ್ಲಿ ಗುರುಗಳು ಕೇಳಿದ್ರೆ, ಅಲ್ಲೋ ತಮ್ಮ, ಅವ್ರ ತುತ್ತು ನಿನ್ನ ಬಾಯಾಗ, ನಿನ್ನ ತುತ್ತು ಅವ್ರ ಬಾಯಾಗ. ಅವಾಗ ಅವ ಅಂದ, ಯಪ್ಪ ಆ ತುತ್ತ ಕೂತು ತಂದೈತೋ ನನಗೀಗ. ಹಂಗೆ ಉಳಿತೈತೇನೆ ಹೇಳ್ರಿ ಜೀವನದೊಳಗೆ. ಇದು ಜಗತ್ತಿನ ನಿಯಮ. ಅಂದ್ರೆ ಇದ್ದಂಗಿರೋದಿಲ್ಲ ಅಷ್ಟೆ, ಎಲ್ಲವೂ ಬದಲಾವಣೆ ಆಗ್ತದೆ. ಏರ್ದವರು ಇಳಿಬೇಕಾಗ್ತೈತಿ, ಅರಳಿದ್ದು ಬಾಡಬೇಕಾಗ್ತೈತಿ, ಕಟ್ಟಿದ್ದು ಬೀಳಬೇಕಾಗ್ತೈತಿ, ಹುಟ್ಟಿದ್ದು ಸಾಯಬೇಕಾಗ್ತೈತಿ. ಇದು ಜಗತ್ತಿನ ನಿಯಮ, ಇದು ಸತ್ಯ. ಇಟ್ ಈಸ್ ರಿಯಾಲಿಟಿ ಆಫ್ ಲೈಫ್. ಇದು ಜೀವನದ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದಷ್ಟೇ. ಕಷ್ಟಗಳು ಬರ್ತಾವೆ, ಜೀವನದಲ್ಲಿ ಬರುವುದಲ್ಲ. ಅದಕ್ಕೆ ನಮ್ಮಲ್ಲಿ
ಪತಂಜಲ ಮಹರ್ಷಿಗಳು ಹೇಳಿದರು, ಜೀವನದಲ್ಲಿ ಸೋಲಿದೆ, ಜೀವನದಲ್ಲಿ ಹಾನಿ ಇದೆ, ಜೀವನದಲ್ಲಿ ಅಪಮಾನಗಳಿವೆ. ಇದಕ್ಕೇನು ಸೂತ್ರ ಹೊರಗೆ ಬರಬೇಕಲ್ಲ ಮನುಷ್ಯ? ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ. ಮನುಷ್ಯಕ್ಕೆ ಸ್ವಲ್ಪ ಗೊತ್ತಿರಬೇಕು, ಸ್ವಾಧ್ಯಾಯ ಚಿಂತನೆ ಮಾಡಬೇಕಂತ ಮನುಷ್ಯ. ಏನು ಅಂದ್ರೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕೆ ಸೋಲಾತ ನನಗೆ? ಜೀವನದಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಬ್ಬ ವಿದ್ಯಾರ್ಥಿಗೆ ಒಂದೇ ಕ್ಲಾಸ್ ಇದೆ, ಒಬ್ಬನೇ ಟೀಚರ್ ಇದ್ದಾನೆ, ಒಂದೇ ಸಬ್ಜೆಕ್ಟ್. ಒಬ್ಬ ರ್ಯಾಂಕ್ ಬಂದ, ಒಬ್ಬ ಫೇಲ್ ಆಗ್ಯಾನ. ಒಬ್ಬ ವಿದ್ಯಾರ್ಥಿ ಅವನ ಆತ್ಮಾವಲೋಕನ ಮಾಡ್ಕೊಳ್ಳೋದು, ಆತ್ಮವಿಮರ್ಶೆ ಮಾಡ್ಕೊಳ್ಳೋದು, ಯಾಕೆ ಅವ ಫಸ್ಟ್ ಬಂದ, ಯಾಕೆ ನನಗೆ ಲಾಸ್ಟ್ ಆದ. ಒಬ್ಬ ವ್ಯಾಪಾರಸ್ಥ ಇರ್ತಾನೆ, ಅಂಗಡಿ ಮಗ್ಗಲು ಒಂದೇ, ವರ್ತಕರು ಒಂದೇ, ನೀವು ಗಂಜಿನೊಳಗೆ ಇರ್ತೀರಿ. ಒಬ್ಬ ದೊಡ್ಡ ವ್ಯಾಪಾರಸ್ಥನಾಗಿ ಭಾಳಷ್ಟು ಲಾಭ ಮಾಡ್ಕೊತಾನ, ಒಂದೇ ಗಂಜು, ಒಂದೇ ವ್ಯಾಪಾರ. ಒಬ್ಬ ಬಹಳ ಬೆಳೆದ, ನಾ ಯಾಕೆ ಬೆಳೀಲಿಲ್ಲ? ನನ್ನ ಸೋಲಿಗೆ ಕಾರಣ ಏನು ಅನ್ನೋದು ಮೊದಲು ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತೈತೆ ಮನುಷ್ಯ. ನಮ್ಮ ಸೋಲಿಗೆ ಏನು ಕಾರಣ ಅಂದ್ರೆ ನಾವು ಈ ಬದುಕನ್ನು ಹ್ಯಾಂಗೆ ಸ್ವೀಕಾರ ಮಾಡಬೇಕಂತ ಗೊತ್ತಿಲ್ಲ. ಬಹಳ ಆಡಂಬರದ ಬದುಕಿಗೆ ಮನುಷ್ಯ ಬಿದ್ದಿರ್ತಾನೆ. ಈಗ ನಾವು ಭಾಳ ಮಂದಿ ನೋಡ್ರಿ ಮನೆ ಕಟ್ಟಿಸ್ತೀವಿ. ಮನೆ ಎಲ್ಲರೂ ನಮ್ಮ ಮನೆ ಮಗ್ಗಲ್ದವ್ರು ಕಟ್ಟಿಸಿದ್ರಂದ್ರೆ ನಾನು ಒಂದು ದೊಡ್ಡ ಮನೆ ಕಟ್ಟಿಸೋದ, ಅವ ಮಾರ್ಬಲ್ ಹಾಕ್ಯಾನಂದ್ರೆ ನಾನು ಮಾರ್ಬಲ್ ಹಾಕೋದ. ಆದ್ರೆ ನನಗೆ ಎಷ್ಟು ಶಕ್ತಿ ಐತಿ ಅಷ್ಟು ಗೊತ್ತಿಲ್ಲ. ನೀವು ಭಾಳ ಮಂದಿ ನೋಡ್ರಿ ಮನೆ ಕಟ್ಟಿಸ್ತಾರ. ಮನೆ ಹೆಂಗೆ ಕಟ್ಟಿಸ್ತಾರೆ ಅಂದ್ರೆ ಭಾಳ ಸಾಲ ಮಾಡಿ ಮನೆ ಕಟ್ಟಿಸ್ತಾರೆ. ಅದು ಸಾಲ ತುಂಬಕ್ಕಾಗಲಾರ್ದಕ್ಕೆ ತಾವು ಒಂದು ಬಾಡಿಗೆ ಮನೆಯಾಗಿದ್ದು ಅದನ್ನು ಬಾಡಿಗೆ ಕೊಡ್ತಾರೆ. ಅದು ಬಾಡಿಗೆನೂ ಮುಟ್ಟೋದಿಲ್ಲ, ಕೊನೆಗೆ ಮನೆ ಮಾರಿ ಖಾಯಂ ಬಾಡಿಗೆ ಮನೆಯಾಗ ಉಳಿತಾನೆ. ಅವೇನು ಮನ್ಯಾಗ ಹೋಗೋದಿಲ್ಲ ಹೊಸ ಮನ್ಯಾಗ. ಗೊತ್ತಾಗಬೇಕಲ್ಲ ಮನುಷ್ಯಾಗ ಎಷ್ಟು ಸಾಲ ಮಾಡಬೇಕು, ಎಷ್ಟು ಸಾಲ ಮಾಡಿದ್ರೆ ನಾನು ಬೆಳಿತೀನಿ ಅನ್ನೋದು ಗೊತ್ತಿರಬೇಕು. ಇದು ಆತ್ಮಾವಲೋಕನ. ಇದು ಸಾಲ ಎಷ್ಟು ಮಾಡಬೇಕು, ಒಬ್ಬ ವ್ಯಾಪಾರಸ್ಥನೇ ಇರಲಿ, ಒಬ್ಬ ಮನುಷ್ಯನೇ ಇರಲಿ, ಎಷ್ಟು ಸಾಲ ಮಾಡಬೇಕಂದ್ರೆ ನಾನು ತೀರಿಸುವಷ್ಟು ಸಾಲ ಮಾಡಬೇಕೇ ಹೊರತು ನಾನೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಇದು ಕಲಿಯುವಂಥದ್ದೆಲ್ಲರೂ. ಇದು ಆತ್ಮಾವಲೋಕನ. ಇದು ಅಷ್ಟೇ. ಜೀವನದಲ್ಲಿ ಎಲ್ಲರಲ್ಲಿ ಕಷ್ಟಗಳು ಬರ್ತಾವ, ಹಾನಿಯೂ ಇರ್ತದೆ, ಅಪಮಾನಗಳು ಇರ್ತವೆ. ಇದರ ಮಧ್ಯದೊಳಗೆ ಬೆಳೆಯುವ ಕಲೆಯನ್ನು ಕಲಿಬೇಕಾಗ್ತದೆ ಮನುಷ್ಯ. ಯಾರ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಹೇಳಿ? ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ. ಈ ವಿಶ್ವದಲ್ಲಿ ಭೂಮಿ ಮೇಲೆ ಕಷ್ಟ ಬರಲಾರ್ದವ್ರು ಇಬ್ಬರು. ಯಾರಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟೆ ಇಲ್ಲಿ, ಇವರಿಬ್ಬರಿಗೆ ಬಂದಿಲ್ಲ, ಉಳಿದವ್ರಿಗೆಲ್ಲರಿಗೂ ಕಷ್ಟಗಳು ಬರ್ತಾವೆ. ಕಷ್ಟಗಳು ಬರದೇ ಇರುವಂಥದ್ದು ವ್ಯಕ್ತಿಗಳು ಯಾರಿದ್ದಾರೆ ಹೇಳಿ ಜೀವನದಲ್ಲಿ? ರಿಸ್ಕ್ ಈಸ್ ದ ಓನ್ಲಿ ಗ್ಯಾರಂಟಿ ಆಫ್ ಲೈಫ್. ಇಫ್ ದೇರ್ ಇಸ್ ನೋ ರಿಸ್ಕ್ ದೇರ್ ಇಸ್ ನೋ ಲೈಫ್ ಎಟ್ ಆಲ್. ಜೀವನದಲ್ಲಿ ಕಷ್ಟಗಳಿರದೇ ಇದ್ದರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ. ಜೀವನದಲ್ಲಿ ಸೋಲುಗಳಿರದೇ ಇದ್ದರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ. ಅದಕ್ಕಾಗಿ ಸೋಲುಗಳ ಮಧ್ಯದಲ್ಲಿ, ಅಪಮಾನಗಳ ಮಧ್ಯದಲ್ಲಿ, ಬಡತನದ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಕಟ್ಕೋಬೇಕಾಗ್ತದೆ. ಕಟ್ಕೊಂಡು ಈ ಜಗತ್ತಿನೊಳಗೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ, ಜೀವನ ಅಂದರೆ ಇದೊಂದು ಅವಕಾಶ. ಇದು ಅಷ್ಟೆ. ಜೀವನ ಅಂದ್ರೆ ಇದೊಂದು ಅವಕಾಶ. ಇದು ದೇವರು ಕೊಟ್ಟಂಥ ಈ ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾಗ್ತದೆ. ನಮ್ಮ ಬದುಕು ಹೇಗಿರಬೇಕು ಅಂದರೆ ಇದು ಸಂತೋಷವಾಗಿರಬೇಕು, ಸ್ವರ್ಗೀಯ ಬದುಕಾಗಿರಬೇಕು, ಸಮಾಧಾನದ ಬದುಕಾಗಿರಬೇಕು, ಸುಖದ ಬದುಕಾಗಿರಬೇಕು ನಮ್ಮದು. ಈ ಭೂಮಿಯ ಮೇಲೆ ಭಾಳಷ್ಟು ಜನ ತತ್ವಜ್ಞಾನಿಗಳಾಗಿ ಹೋದರು. ಒಬ್ಬ ಚೀನಾದ ತತ್ವಜ್ಞಾನಿ, ಅವನ ಹೆಸರು ಲಾವೋತ್ಸೆ ಅಂಥೇಳಿ. ಲಾವೋತ್ಸೆ ಒಂದು ಸುಂದರವಾದ ಮಾತು ಬರೀತಾನೆ. ಮನುಷ್ಯನ ಬದುಕು ಹೇಗೆ ಬದುಕಿದ್ರೆ ಅವನ ಬದುಕು ಸ್ವರ್ಗ ಆಗ್ತದೆ, ಹೇಗೆ ಬದುಕಿದರೆ ಈ ಭೂಮಂಡಲವೇ ಸ್ವರ್ಗವಾಗಬೇಕಲ್ಲ, ಮನುಷ್ಯನ ಬದುಕು ಸಂತೋಷ ಸಮಾಧಾನಗಳಿಂದ ತುಂಬಬೇಕಲ್ಲ, ಹೇಗೆ ಬದುಕಬೇಕು ಅವನು? ಈ ಪೃಥ್ವಿ ಇದು ಸ್ವರ್ಗವಾಗಬೇಕಿತ್ತು. ಎಷ್ಟು ಅದ್ಭುತವಾದಂಥ ಪೃಥ್ವಿ ಇದೆ ನೋಡಿ. ಈ ಭೂಮಿ ಎಷ್ಟು ಅದ್ಭುತ ಇದೆ, ಈ ಜಗತ್ತು ಎಷ್ಟು ಅದ್ಭುತ ಇದೆ. ಈ ಭೂಮಿಯೊಳಗೆ ನಮಗೆ ಬದುಕಲಿಕ್ಕೆ ಆಗದೇ ಇದ್ದರೆ ಈ ಭೂಮಿ ನಿಜವಾದ ಸ್ವರ್ಗ ಇದು. ಎಷ್ಟು ಜನ ಮಂಗಳ ಲೋಕಕ್ಕೆ ಹೋಗಿ ಬಂದರು. ನೀಲ್ ಆರ್ಮ್ಸ್ಟ್ರಾಂಗ್ನಂಥವರು ಮಂಗಳ ಲೋಕಕ್ಕೆ ಹೋಗಿ ಬಂದರು, ಮ್ಯಾಲೆ ಹೋಗಿ ಬಂದರು. ವಾಸ್ಕೋಡಗಾಮ ಕೊಲಂಬಸ್ನಂಥ ಎಷ್ಟೋ ಜಲಗಾಮಿಗಳು ಭೂಮಾರ್ಗವನ್ನು ಕಂಡು ಹಿಡಿದ್ರು, ಜಲಮಾರ್ಗದಲ್ಲಿ ಹುಡುಕಿದ್ರು. ಈ ಭೂಮಿಯಂಥ ಇನ್ನೊಂದು ಭೂಮಿ ಸಿಗಲಿಕ್ಕೆ ಸಾಧ್ಯ ಐತೇನೋ ಹೇಳಿ.
ಅಲ್ಲಿ ಹೋದ್ರೆ ನಾವು ಊಟ ಕಟ್ಕೊಂಡು ಹೋಗಬೇಕು, ಅನ್ನ ಕಟ್ಕೊಂಡು ಹೋಗಬೇಕು, ನೀರು ಕಟ್ಕೊಂಡು ಹೋಗಬೇಕು, ಗಾಳಿ ಕಟ್ಕೊಂಡು ಹೋಗಬೇಕು. ದೇವರು ನಮಗೇನೂ ಇಲ್ಲಿ ಕೊಂಡು ತಗೊಳ್ಳುವಂಥದ್ದು ಇಲ್ಲವೇ ಇಲ್ಲ. ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾಗಿದ್ರೆ ನೀವು ಆ ಫಿಲ್ಲಿಂಗ್ ಸ್ಟೇಷನ್ ಇದ್ದಲ್ಲೇ ಹೋಗಿ ಪೆಟ್ರೋಲ್ ತುಂಬಬೇಕು. ಆದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣಾಮಯಿ ಅಂದ್ರೆ ನಮ್ಮ ಮೂಗಿದ್ದಲ್ಲೇ ಗಾಳಿ ತಂದು ತುಂಬಿ ಹೋಗ್ಯಾನಲ್ಲ. ಇದಕ್ಕಿಂತ ದೊಡ್ಡ ಬದುಕೇನಿದೆ ಹೇಳಿ ನಮಗೆಲ್ಲ? ಎಷ್ಟು ಅದ್ಭುತವಾದ ಭೂಮಿ ಇದೆ. ಇಲ್ಲಿರುವಂಥ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೆ ಎಷ್ಟು ಸಹಕಾರ ಕೊಟ್ಟಾವ. ಯಾಕೆ ಕೊಟ್ಟಾವ ಅಂದ್ರೆ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ. ಈಗ ಒಂದು ಆಕಳೈತಿ, ನೀವು ನೋಡಿ ಆಕಳಿಗೆ ನಾವೆಲ್ಲ ಏನು ಹಾಕಿವಿ? ನಾವೆಲ್ಲ ಆಕಳಿಗೆ ಹಾಕಿದ್ದು ಮುಸುರಿ ನೀರು. ಆಕಳು ಮುಸುರಿ ನೀರು ಕುಡ್ದೈತಿ. ಮುಸುರಿ ನೀರು ಕುಡ್ದ ಆಕಳು ಮನುಷ್ಯನಿಗೆ ಹೇಳ್ತೈತಿ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಹಾಕಿದ್ದು ಮುಸುರಿ ನೀರು. ನೀನು ನನಗೆ ಮುಸುರಿ ನೀರು ಹಾಕಿರಬಹುದು, ಆದರೆ ನಾನು ನಿನ್ನಷ್ಟು ದುಷ್ಟನಲ್ಲ. ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿದ್ರೂ ಸಹಿತ ನಾನು ನಿನಗೆ ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಂತ ಆಕಳ ಮನುಷ್ಯನಿಗೆ ಹೇಳ್ತಾರೆ. ಅಂದರೆ ಇಡೀ ನಿಸರ್ಗ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ ಪ್ರಯತ್ನ ಪಡ್ತದೆ. ಇಂಥ ಅದ್ಭುತ ಭೂಮಿ ಮತ್ತು ಈ ಬದುಕು ಸ್ವರ್ಗ ಆಗದೆ ಇದ್ದರೆ ಇನ್ಯಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ? ಲಾವೋತ್ಸೆ ಅಂತಾನೆ, ಈ ಬದುಕು, ನಮ್ಮ ಬದುಕು, ಈ ಭೂಮಿ ಇದು ಸ್ವರ್ಗ ಆಗಬೇಕು ಇದು. ಅವನೊಂದು ಸುಂದರವಾದ ಮಾತು ಬರೀತಾನೆ, ಈ ಭೂಮಿ ಸ್ವರ್ಗ ಆಗಬೇಕಾದ್ರೆ ಏನು ಮಾಡಬೇಕು? ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು? ಮನುಷ್ಯನ ಮನೆಗಳೆಲ್ಲ ಸ್ವರ್ಗಗಳಾಗಬೇಕಲ್ಲ, ಏನು ಮಾಡಬೇಕು? ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್, ವೇರ್ ದೇ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್, where they are satisfied with their families and they take delight in small things of life, where they can live as close neighbors, all those people who are of different races. ಇದು ಲಾವೋತ್ಸೆನ ಸ್ವರ್ಗೀಯ ಕಲ್ಪನೆ. ಈ ಭೂಮಿ, ಈ ಬದುಕು ಸ್ವರ್ಗ ಆಗಬೇಕಾಗಿದ್ರೆ ಇದನ್ನು ಕಲಿಬೇಕು ಅಂತಾನೆ ಲಾವೋತ್ಸೆ. ಇದು ಭೂಮಿ ವಿಶಾಲವಾಗಿರಬೇಕು, ಜನಸಂಖ್ಯೆ ಕಡಿಮೆ ಆಗಿರಬೇಕು, ಆ ಭೂಮಿಯಲ್ಲಿ ಅನ್ನ ನೀರುಗಳ ಕೊರತೆ ಇರಬಾರ್ದು, ಅಲ್ಲಿ ಎಲ್ಲ ಧರ್ಮ ಜಾತಿ ಜನಾಂಗಗಳ ಜನ ಪ್ರೀತಿಯಿಂದ ಬದುಕನ್ನು ಪ್ರೀತಿಸುವಂಥ ಜನಾಂಗ ಎಲ್ಲಿರ್ತೈತಲ್ಲ ಅದು ಸ್ವರ್ಗ ಅಂತ ಲಾವೋತ್ಸೆ ಹೇಳ್ತಾನೆ. ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್. ಯಾವುದು ಸ್ವರ್ಗ ಆಗ್ತೈತಿ ಅಂದ್ರೆ ಜನಸಂಖ್ಯೆ ಕಡಿಮೆ ಇರಬೇಕು, ಭೂಮಿ ವಿಶಾಲ ಇರ್ಬೇಕಂತ. ಇದು ನಮ್ಮ ದೇಶಕ್ಕಂತೂ ಏನು ಅಪ್ಲೈ ಆಗೋದಿಲ್ಲ, ಬೇರೆ ಯಾವುದಾರ ದೇಶಕ್ಕೆ ವಿಚಾರ ಮಾಡೋದು. ನಾವೆಲ್ಲಿ ಜನಸಂಖ್ಯೆ ಚೀನಾ ಮೀರಿಸಿ ಆಗಲೇ ಹೊಂಟಾಯ್ತು. ಈಗಾಗಲೇ ಯಾವನೋ ಒಬ್ಬನಿಗೆ ಒಟ್ಟ 16-18 ಮಕ್ಕಳಿದ್ದು ಅಂತ ಅವ್ರ ದೋಸ್ತ್ ಬಂದು ಕೇಳ್ದ, ಅಲ್ಲೋ 16-18 ಹಿಡ್ದು ಈ ಕುಟುಂಬ ಕಲ್ಯಾಣ ಇಲಾಖೆಯವ್ರು ಏನು ಬಂದು ನಿನಗೇನು ಕೇಳಲಿಲ್ಲ ಏನಾರು? ಬಂದಿದ್ರು ಅವ್ರನ್ನು. ಅಲ್ಲಿ ಮತ್ತು ಬಂದರು ಏನೂ ಬರ್ಕೊಳ್ಳಿಲ್ಲ ಅವ್ರನ್ನಿಂದಂದು. ಇಲ್ಲ ಬರ್ಕೊಂಡು ಹೋದರು, ಇದು ಅಂಗನವಾಡಿ ಸೆಂಟ್ರ್ ಅಂತ ಬರ್ಕೊಂಡು ಹೋಗ್ಯಾರ ಅವರನ್ನು. ಇದು ಅಂಗನವಾಡಿ ಸೆಂಟರ್. ಅವ ಮಕ್ಕಳು ಹಡ್ಯೋದು ಬಿಟ್ಟು ಬೇರೆ ಕೆಲಸನ ಮಾಡಿದ್ದಿಲ್ಲ ಏನೋ ಅಂತ. ಯಾವಾಗ ಒಂದು ದೇಶ ದೊಡ್ಡದಾಗ್ತದೆ, ಜನಸಂಖ್ಯೆ ಕಡಿಮೆ ಇರಬೇಕು, ದೇಶ ವಿಶಾಲ ಇರಬೇಕಂತ, ಸ್ವರ್ಗ ಆಗಬೇಕಾದ್ರೆ ಯಾವಾಗ ಸಾಧ್ಯ ಇದೆ ಹೇಳಿ? ಇದು ಇನ್ ರಿಯಾಲಿಟಿ ಇಟ್ ಈಸ್ ಇಂಪಾಸಿಬಲ್. ವಾಸ್ತವಿಕತೆಯಲ್ಲಿ ಇದು ಅಸಾಧ್ಯ. ಒಂದು ದೇಶ ಯಾವಾಗ ಸಣ್ಣದಾಗ್ತದೆ, ಒಂದು ದೇಶ ಯಾವಾಗ ದೊಡ್ಡದಾಗ್ತದೆ ಅಂದರೆ ಮನುಷ್ಯನ ಅತಿಯಾದ ಆಶೆಗೆ. ಈಗ ನೋಡಿ, ಇದೊಂದು ಗದಗ ಪಟ್ಟಣ ಇದೆ. ಈ ಗದಗ ಪಟ್ಟಣದೊಳಗಿರುವಂಥ ಎಲ್ಲ ಕಾಂಪ್ಲೆಕ್ಸು, ಊರು ಮುಂದಿನ ಆಸ್ತಿ ನಂದ ಆಗಬೇಕು ಅಂದು ಊರು ಸಣ್ಣದಾಕೈತಿತ್ತು. ಇಲ್ಲಪ್ಪ, ನನ್ನ ಜೊತೆ 1000 ಜನ ಕೂಡಿ ಬದುಕೋಣ ಅಂದ್ರೆ ಇದೊಂದು ದೊಡ್ಡ ಪಟ್ಟಣವೇ ಆಗಿ ನಿರ್ಮಾಣ ಆಗ್ತದೆ. ನೀವು ಒಬ್ಬನೇ ಇರಬೇಕಾಗ್ತೈತಿ, ಇಲ್ಲ ಅಂದರೆ ಯಾರೂ ಇರೋದಿಲ್ಲ, ನೀ ಸಣ್ಣವಾಗ್ತೀಯ ಅಷ್ಟೇ. ನನ್ನ ಜೊತೆಗೆ ಎಲ್ಲರೂ ಬದುಕಬೇಕನ್ನುವ ಭಾವ ಬಂತು ಅಂದ್ರೆ ದೇಶ ದೊಡ್ಡದಾಗ್ತದೆ. ಮನುಷ್ಯನ ಆಶೆಯ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ. ನಾವೆಲ್ಲ ಕಳಿಂಗ ಯುದ್ಧದ ಬಗ್ಗೆ ಕೇಳಿದ್ದೇವೆ. ಅಶೋಕ ಕಳಿಂಗ ಯುದ್ಧವನ್ನು ಮಾಡ್ದ. ಅಶೋಕ ಕಳಿಂಗ ಯುದ್ಧವನ್ನು ಮಾಡಿ ಕಳಿಂಗ ಯುದ್ಧವನ್ನು ಗೆದ್ದ. ಕಳಿಂಗ ಯುದ್ಧವನ್ನು ಗೆದ್ದು ಅಶೋಕನಿಗೆ ಅನಿಸ್ತು, ಇಷ್ಟೆಲ್ಲ ಯುದ್ಧವನ್ನು, ಕಳಿಂಗ ಸಾಮ್ರಾಜ್ಯವನ್ನು ನಾನು ಗೆದ್ದಿನಲ್ಲ, ಒಂದು ಕ್ಷಣ ನೋಡಿ ಬರಬೇಕು ಅಂತ ರಥದಲ್ಲಿ ಕುಳಿತು ಅಶೋಕ ಬರ್ತಾ ಇದ್ದ. ಆ ಯುದ್ಧ ಭೂಮಿಯಲ್ಲಿ ಅಶೋಕ ಹಾದು ಹೋಗುವಾಗ ಅಲ್ಲೊಂದು ಮುದಿ ಕಳ್ತಿತ್ತು. ತನ್ನ ಮಗನ ಕಳ್ಕೊಂಡಿದ್ಲಾಕಿ ಯುದ್ಧದೊಳಗೆ. ಮುದಿ ಕಳ್ಕೊಂತ ಕುಂತಿತ್ತು.
ಸಾವಿರಾರು ಮಕ್ಕಳು ತಂದೆಯನ್ನು ಕಳ್ಕೊಂಡು ಅನಾಥ ಮಕ್ಕಳು ಅಳ್ತಿದ್ರು, ಸಾವಿರಾರು ತಾಯಂದಿರು ತನ್ನ ಗಂಡನನ್ನು ಕಳ್ಕೊಂಡು ವಿಧವೆಯರಾಗಿ ಅಳುತ್ತಿದ್ದರು, ಮುದುಕಿ ತನ್ನ ಮಗನನ್ನು ಕಳ್ಕೊಂಡು ಅಳುತ್ತಿತ್ತು. ಇದನ್ನು ನೋಡ್ಕೋಂತ ಅಶೋಕ ರಥದಲ್ಲಿ ಹೋದ. ಹೊರಟಿದ್ನೆಲ್ಲ ಮುದುಕಿ ಕೇಳತ್, ನೀ ಯಾರು ಅಂತ ಕೇಳಿದ್ಲಾಕಿ. ಅವಾಗ ಅವ ಅಶೋಕ ಅಂತಾನ, ನಾನು ಅಶೋಕ, ಈ ಕಳಿಂಗ ಯುದ್ಧವನ್ನು ಗೆದ್ದಿನಲ್ಲ, ನಾನೇ ಅಶೋಕ ಅಂದ. ಅವಾಗ ಆ ಮುದಿಕಂತೈತಿ, ನೀ ಹ್ಯಾಂಗೆ ಅಶೋಕ ಆಗ್ತೀಯೋ, ಬರೇ ನಿನ್ನ ಹೆಸರಷ್ಟ ಅಶೋಕ. ಅಶೋಕ ಅಂತ ಯಾರಿಗನ್ನಬೇಕು ಅಂದ್ರೆ, ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ಶೋಕವೇ ಇರುವುದಿಲ್ಲವೋ ಅವನ ಅಶೋಕ ಆಗ್ತಾನೆ. ನೀ ಹ್ಯಾಂಗೆ ಅಶೋಕ ಆಗ್ತಿ ಅಂತ ಮುದಿಕಂತೈತಿ. ನೀನು ಕಟ್ಟಿರುವ ಸಾಮ್ರಾಜ್ಯ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದೆ ನಿನ್ನ ಸಾಮ್ರಾಜ್ಯ, ಇದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿ ಕಟ್ಟಿದ ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾಧ್ಯವೇ ಇಲ್ಲ. ಅಶೋಕ, ನೀನು ಯುದ್ಧದಲ್ಲಿ ಗೆದ್ದಿರಬಹುದು, ಆದರೆ ಜೀವನದಲ್ಲಿ ಸೋತಿದ್ದೀಯ ನೀನು. ಮುದುಕಿಯ ಮಾತು ಅಶೋಕನಿಗೆ ಪರಿಣಾಮ ಬೀರಿತ್ತು. ಅಲ್ಲೇ ಶಾಸ್ತ್ರಾಸ್ತ್ರವನ್ನು ಕೆಳಗಿಟ್ಟಿದ್ದ, ಯುದ್ಧ ಭೂಮಿಯ ಕಡೆಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ. ಅದಕ್ಕಾಗಿ ಅವ ದೇವಾನಾಂ ಪ್ರಿಯ ಅಶೋಕ ಆದ. ಅವಾಗ ಜಗತ್ತು ವಿಶಾಲಾಗಿತ್ತು ಅವನಿಗೆ. ಬಡೀ ಭಾರತದ ಅಶೋಕ ಆಗಲಿಲ್ಲ, ವಿಶ್ವದ ಅಶೋಕ ಆಗಿದ್ದ, ದೇವನಿಗೆ ಪ್ರಿಯ ಆಗಿದ್ದ. ಮನುಷ್ಯನ ಆಶೆಗಳ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ, ದಿವ್ಯ ಭಾವ ಇರಬೇಕಾಗ್ತದೆ ಅಷ್ಟೆ. ವೇರ್ ದೆ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್. ಮನುಷ್ಯ ಏನನ್ನು ಪ್ರೀತಿಸ್ತಾನೆ ಅಂದ್ರೆ, ಇರುವಿಕೆಗಿಂತ ತೋರುವಿಕೆಗೆ ಬಹಳ ಪ್ರೀತಿ ಮಾಡ್ತಾನೆ. ಮನುಷ್ಯನ ಆಡಂಬರದ ಬದುಕು ಅವನನ್ನು ಬಹಳ ಅಟ್ರ್ಯಾಕ್ಟ್ ಮಾಡ್ತೈತಿ. ಒಬ್ಬ ಹೆಣ್ಮಗಳು ಮಗುವಿಗೆ ತೊಟ್ಲಾಗ ಹಾಕಿದ್ಲಂತ. ಎಲ್ಲರೂ ಬಂದಿದ್ದರು, ನೋಡಕ್ಕೆ ಬಂದಿದ್ದರು, ಬೀಗರು ಬಂದರು, ತಂದೆ ತಾಯಿ ಬಂದರು, ಸ್ನೇಹಿತರು ಬಂದರು. ಮಗು ಅಳ್ತಿತ್ತು. ಅವಾಗ ಹೆಣ್ಮಗಳು ಎಲ್ಲರಿಗೂ ಹೇಳ್ತಿದ್ರು, ನೋಡು ಬಂಗಾರ ತೊಟ್ಲ ಹಾಕೀನಿ, ಬೆಳ್ಳಿ ಕಾಲ್ಗಡ್ಗ ಹಾಕೀನಿ, ಹೂವು ಕಟ್ಟೀನಿ, ತೊಟ್ಲ ಕಟ್ಟೀನಿ, ಆದರೂ ಮಗು ಅಳ್ತೈತಿ ಅಂತ. ಅವಾಗ ಒಂದು ಮುದುಕಿ ಕೇಳ್ತಂತ, ಹೌದು ಬಂಗಾರ ತೊಟ್ಲ ಕಟ್ಟಿ, ಬೆಳ್ಳಿ ಕಾಲ್ಗಡ್ಗ ಹಾಕಿ, ಹೂವಿನ ತೊಟ್ಲ ಕಟ್ಟಿ, ಖರೆ ಆ ಮಗುವಿಗೆ ಹಾಲು ಕುಡಿಸಿ ಇಲ್ಲ ಅಂತಂದು. ಇಲ್ಲ, ಅದನ್ನು ಮರ್ತಿನ ಅಂದ್ಲಕ್ಕೆ. ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಬೆಲೆ ಇಲ್ಲ, ತೋರಿಕೆಗೆ ಬೆಲೆ ಇದೆ ಅಷ್ಟೆ. ಈ ಕನ್ಯಾ ನೋಡಕ್ಕೆ ಹೋಗ್ತಾರೆ, ವರ ನೋಡಕ್ಕೆ ಹೋಗ್ತಾರೆ. ಬಂದು ಕೂಡಲೇ ವರ ನೋಡಿ ಮಗಳಿಗೆ ಹೇಳ್ತಿರ್ತಾರೆ, ಏನು ಹುಡುಗನ ಮನೆ ಮುಂದೆ 20 ಕಾಂಪ್ಲೆಕ್ಸ್ ಅದಾವ, 10 ಕಾರ್ ಗಾಡಿ ಅದಾವ, 100 ಎಕರೆ ಹೊಲ ಐತಿ. ಅದು ಹುಡುಗಿ ಕೇಳ್ತು, ನನಗೇನು ಕಾರ್ ಗಾಡಿ ಕೂಡ ಮದುವೆ ಮಾಡ್ತೀರೇನು, ಹುಡುಗನ ಕೂಡ ಮದುವೆ ಮಾಡ್ತೀರೇನು? ನೀವು ಹುಡುಗನ ಹಣದ ಬಗ್ಗೆ ಹೇಳಿದ್ರೆ ಹೊರತು ಹುಡುಗನ ಗುಣದ ಬಗ್ಗೆ ಮಾತಾಡುವಲ್ರಲ್ಲ ಅಂತ ಮಗಳು ಹೇಳ್ತಿರ್ತಾರೆ. ಹಣ ಇದ್ದವ್ರು ದೊಡ್ಡವ್ರು ಆಗೋದಿಲ್ಲ, ಗುಣ ಇದ್ದವ್ರು ದೊಡ್ಡವ್ರು ಆಗ್ತಾರೆ. ತೋರುವಿಕೆಗಿಂತ ಇರುವಿಕೆಯ ಬದುಕನ್ನು ಪ್ರೀತಿಸಬೇಕು ಮನುಷ್ಯ. ವೇರ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್. ಮನುಷ್ಯ ಜೀವನದ ಸಣ್ಣ 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 ವಸ್ತುಗಳಲ್ಲಿ ಜೀವನದ ಸಂತೋಷ ಪಡುವುದನ್ನು ಕಲಿಬೇಕಾಗ್ತದೆ ಮನುಷ್ಯ. ಒಂದು ಕುಟುಂಬ ಅದು ಸುಖವಾಗಿರಬೇಕಾದ್ರೆ ಆ ಕುಟುಂಬದಲ್ಲಿ ಏನಿರಬೇಕು ಅಂದರೆ ಪ್ರೇಮ ಇರಬೇಕಾಗ್ತದೆ. ಒಂದು ಮನೆ ಎದರಿಂದ ಕಟ್ಟಬಹುದು? ಹೋಮ್ ಈಸ್ ನಾಟ್ ಬಿಲ್ಟ್ ಬೈ ಸಿಮೆಂಟ್, ಇಟ್ ಈಸ್ ಬಿಲ್ಟ್ ಬೈ ಸೆಂಟಿಮೆಂಟ್ಸ್. ಒಂದು ಮನೆ ಕಟ್ಟಬೇಕಾದ್ರೆ ಅದನ್ನು ಸಿಮೆಂಟಿನಿಂದ ಕಟ್ಟಲಿಕ್ಕಾಗೋದಿಲ್ಲ. ಒಂದು ಮನೆ ಅದು ಭಾವನೆಗಳಿಂದ ಕಟ್ಟಬೇಕಾಗ್ತದೆ. ಆ ಮನೆ ಪ್ರೇಮದಿಂದ ಕಟ್ಟಬೇಕಾಗ್ತೈತಿ. ಈಗ ಒಂದು ತಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತೈತಿ. ತಂದೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ ಅವನ ಸ್ನೇಹಿತರೆಲ್ಲ ತಂದೆಗೆ ಬ್ರಾಸ್ಲೆಟ್ ಅಂತ ತಂದು ಕೊಡ್ತಾರೆ, ರೊಕ್ಕ ತಂದು ಕೊಡ್ತಾರೆ, ಚಲೋ ಚಲೋ ಬಟ್ಟೆ ತಂದು ಕೊಡ್ತಾರೆ, ಬೇರೆ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ರಾತ್ರಿ ತಂದೆ ಮಲ್ಕೊಳ್ಳೋಕೆ ಹೋಗುವಾಗ ಅವನೊಂದು ಸಣ್ಣ 6-7 ವರ್ಷದ ಮಗ ಒಂದು ಸಣ್ಣ ಗುಲಾಬಿ ಹಿಡ್ಕೊಂಡು ಬಂದು, ಡ್ಯಾಡ್ ಐ ಲವ್ ಯು ಅಂಥೇಳಿ ಮಗ ಒಂದು ಗುಲಾಬಿ ಕೊಡ್ತಾನೆ ಅಷ್ಟೇ. ತಂದೆ ಮಲ್ಕೊಂಡಾಗ ಮಂದಿ ಕೊಟ್ಟ ಬಂಗಾರ ನೆನಪಿಲ್ಲ, ಗಿಫ್ಟ್ಗಳ ನೆನಪಿಲ್ಲ. ತಂದೆ ಮಗ ಕೊಟ್ಟ ಗುಲಾಬಿ ಹೂವು ಕೈಯಾಗಿತ್ತು, ಮಗನ ರೂಪ ಕಣ್ಣಾಗಿತ್ತು, ಮಗ ಕೊಟ್ಟ ಪ್ರೇಮ ಎದೆಯೊಳಗಿತ್ತಲ್ಲ, ಪ್ರೇಮ ಉಳಿದಿತ್ತೆ ಹೊರತು ವಸ್ತುಗಳು ಉಳಿದಿರಲಿಲ್ಲ ಅಲ್ಲಿ. ಮನುಷ್ಯ ಬದುಕನ್ನು ಕಟ್ಟಬೇಕಾದ್ರೆ ಪ್ರೇಮದಿಂದ ಮನೆಯನ್ನು ಕಟ್ಟಬೇಕಾಗ್ತದೆ. ಅವ ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಪ್ರೇಮದಿಂದ ಬದುಕು ದೊಡ್ಡದಾಗ್ತದೆ. ಯಾವ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂದರೆ ದುಡ್ಡಿದ್ದವರು, ದೊಡ್ಡ ಮನೆ ಕಟ್ಟಿಸಿದವರು ಅಷ್ಟೇ ದೊಡ್ಡವರಾಗುವುದಿಲ್ಲ, ದೊಡ್ಡ ಮನಸ್ಸಿದ್ದವರು ದೊಡ್ಡವರಾಗ್ತಾರೆ. ಈ ಭೂಮಿಯ ಮೇಲೆ ದೊಡ್ಡವರಾಗೋದು ಯಾರು
ನೀರಡಿಸಿ ಬಂದಾರ ಅವ್ರಿಗೊಂದು ಕಪ್ ನೀರು ಕೊಡ್ರಿ, ಯಾರು ಹಸಿದು ಬಂದಾರ ಅವ್ರಿಗೊಂದು ತನ್ನ ಕೊಡ್ರಿ, ಯಾರು ಕಷ್ಟದಿಂದ ದುಃಖದಿಂದ ಅಳತಾ ನಿನ್ನ ಹತ್ರ ಬಂದಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನುವ 2 ಪ್ರೇಮದ ಮಾತು ಹೇಳಿಬಿಟ್ರೆ ನಿಮ್ಮಷ್ಟು ದೊಡ್ಡವರ ಯಾರೂ ಆಗೋದಿಲ್ಲ. ಇದು ಪ್ರೇಮದ ಬದುಕು ಅಷ್ಟೇ. ಇಂಥದ್ದೊಂದು ಸುಂದರ ಬದುಕು ಕಟ್ಟಬೇಕಾಗ್ತದೆ. ವೇರ್ ದೆ ಕ್ಯಾನ್ ಲಿವ್ ಆ್ಯಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಆಫ್ ಡಿಫರೆಂಟ್ ರೇಸಸ್. ಈ ಭೂಮಿಯ ಮೇಲೆ ಎಷ್ಟು ಧರ್ಮದ್ವೇಷಗಳು, ಜಾತಿ ದ್ವೇಷಗಳು, ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷಗಳು, ದ್ವೇಷದಿಂದ ಬದುಕು ಕಟ್ಟಲಿಕ್ಕೆ ಸಾಧ್ಯ ಐತೇನೆ ಹೇಳಿ. ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಎಲ್ಲ ಜಾತಿ ಜನಾಂಗದ ಜನ, ಎಲ್ಲ ಧರ್ಮ ಜನಾಂಗದ ಜನ ಎಲ್ಲರೂ ಕೂಡಿ ಬದುಕಿದಾಗ ಇದೊಂದು ಪ್ರೇಮ ಸೌಧ ನಿರ್ಮಾಣ ಆಗ್ತದೆ. ಈಗೊಂದು ಉದ್ಯಾನವನ ಇರ್ತದೆ. ಒಂದು ಉದ್ಯಾನವನದಲ್ಲಿ ಬರೇ ಒಂದ ಹೂವು ಇದ್ದರೆ ಅದು ಉದ್ಯಾನವನ ಅನಿಸ್ಕೊಳ್ಳೋದಿಲ್ಲ. ಹ್ಯಾಂಗೆ ಒಂದು ಉದ್ಯಾನವನದಲ್ಲಿ ನೂರಾರು ಜಾತಿಯ ಹೂವುಗಳು ಕೂಡಿ ಒಂದು ಉದ್ಯಾನವನ ನಿರ್ಮಾಣ ಆಗ್ತದೋ ಹಾಗೆ ಹಲವು ಧರ್ಮ, ಹಲವು ಜಾತಿ, ಹಲವು ಭಾಷೆಗಳ ಜನಾಂಗ ಕೂಡಿ ಭವ್ಯ ಭಾರತ ನಿರ್ಮಾಣ ಆಗ್ತದೆ. ಹಾಗೆ ಇದು ಸ್ವರ್ಗ ನಿರ್ಮಾಣ ಆಗ್ತದೆ. ಅದಕ್ಕೆ ಇದು ಭೂಮಿ ಸ್ವರ್ಗ ಆಗಬೇಕಾಗಿದ್ದರೆ ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಇರಬಹುದು, ನಾನು ಪೂಜಿಸುವ ದೇವರು ಭಿನ್ನ ಇರಬಹುದು, ನೀವು ಪೂಜಿಸುವ ದೇವರು ಭಿನ್ನ ಇರಬಹುದು. ಆದರೆ ನಾನು ಜಗಲಿ ಮೇಲೆ ದೀಪ ಹಚ್ಚೀನಿ, ನೀವು ದೇವರ ಜಗಲಿ ಮುಂದೆ ದೀಪ ಹಚ್ಚಿರಿ. ನಾನು ಪೂಜಿಸುವ ದೇವರು ಭಿನ್ನ, ನೀನು ಪೂಜಿಸುವ ದೇವರು ಭಿನ್ನ ಆಗಿದ್ದರೂ ಸಹಿತ ನಾವು ಇಬ್ಬರು ಹಚ್ಚಿದ ದೇವರ ದೀಪದ ಬೆಳಕು ಮಾತ್ರ ಒಂದೇ ಇದೆ. ಎಲ್ಲ ಜಗಲಿಯ ಮೇಲೆ ಹಚ್ಚಿದ ಅದರಲ್ಲೇನು ಭಿನ್ನತೆ ಇದೆ ಅನ್ನೋ ಹೇಳಿ. ಈ ಭೂಮಿಯ ಮೇಲೆ ಯಾರೂ ಸಣ್ಣವರಿಲ್ಲ, ಯಾರು ದೊಡ್ಡವರು ಇಲ್ಲ. ನಾವೆಲ್ಲ ದೇವನ ಕುಡಿಗಳಷ್ಟೇ. ದೇವರು ಈ ಭೂಮಿಗೆ ಕಳಿಸ್ಯಾನಂದ ಮೇಲೆ ಎಲ್ಲರೂ ಸಂತೋಷವಾಗಿ 4 ದಿವಸ ಬದುಕಿ ಹೋಗೋದಷ್ಟೇ. ಯಾರು ಸಣ್ಣವರು ಯಾರು ದೊಡ್ಡವ್ರು ಅದಾರ ಹೇಳಿರಲಿ. ಯಾರು ಯಾವಾಗ ದೊಡ್ಡವ್ರು ಆಗ್ತಾರಂತ ಹೇಳಕ್ಕೆ ಬರೋದಿಲ್ಲ, ಯಾರು ಯಾವಾಗ ಸಣ್ಣವ್ರು ಆಗ್ತಾರಂತನೂ ಹೇಳಕ್ಕೆ ಬರೋದಿಲ್ಲ. ಈ 9 ಇದೆಯಲ್ಲ, 9 ಈ ಸಂಖ್ಯೆಗೆ ಬಹಳ ಗರ್ವ ಬಂತಂತೆ. ಈ ಸಿಂಗಲ್ ಡಿಜಿಟ್ಸ್ ಏನಿದೆ ಇದರೊಳಗೆ ನಾನಾ ದೊಡ್ಡವ ಅಂತ ಅನ್ನಿಸ್ತಂತ. ಅದಕ್ಕೆ ನನ್ನಷ್ಟು ದೊಡ್ಡವ್ರು ಯಾರದಾರಂತ 9ಕ್ಕೆ ಅನ್ನಿಸ್ತು. ಅದು 9 ಸುಮ್ಮನೆ ಕೂಡಲಿಲ್ಲ, 8ಕ್ಕೆ ಹೋಗಿ ಕಪಾಳ ಕೊಡಿತಂಥದ್ದು. ಅದು 8 ಕೇಳ್ತು, 9ಕ್ಕೆ ಯಾಕೆ ಕಪಾಳ ಕೊಡಿದೆ? ದೂರ ಸರಿ, ನೀನು ನನಕಿನ್ನ ಸಣ್ಣವ, ನಾವು 9 ಭಾಳ ದೊಡ್ಡವ ಅಂತದ್ದು. ಅದು ಮತ್ತು ಇವಂದು ಹಿರಿಯಂದು ನೋಡಿತ್ತಲ್ಲ, ಅದು 8 ಸುಮ್ಮನೆ ಇರಲಿಲ್ಲ, 7ಕ್ಕೆ ಹೋಗಿ ಕಪಾಳ ಕೊಡಿತದು. ಅದು 7ಕ್ಕೆ ಕೇಳ್ತು, ನನಗ್ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನನಕಿನ್ನ ನಾ ದೊಡ್ಡವ, ನೀ ಹಿಂದಕ್ಕೆ ಸರಿ ಅಂತದ್ದು. ಅದು 7 6ಕ್ಕೆ ಹೊಡಿತು ಹೋಗಿ. 6ಕ್ಕೆ ಕೇಳ್ತು, ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನೀ ಹಿಂದಕ್ಕೆ ಸರಿ, 7 ನಾ ದೊಡ್ಡವ, ನೀ 6 ಸಣ್ಣವ ಅಂತ. ಅದು ಹಂಗೆ ಕಂಟಿನ್ಯೂ ನಡೀತು. 6 5ಕ್ಕೆ ಹೊಡಿತು, 5 4ಕ್ಕೆ ಹೊಡಿತು, 4 3ಕ್ಕೆ ಹೊಡಿತು, 3 2ಕ್ಕೆ ಹೊಡಿತು, 2 ಹೋಗಿ 1ಕ್ಕೆ ಹೊಡಿತು ಕಪಾಳಕ್ಕೆ. ಅದು 1 ಕೇಳ್ತು, ನನಗೆ ಯಾಕೆ ಹೊಡೆದೆ ನೀನು. ಅವಾಗ 2 ಹೇಳ್ತು, ನೀ ಸರಿ, 2 ನಾ ದೊಡ್ಡವ, 1 ನೀ ಸಣ್ಣವ ಅಂತ. ಮತ್ತು ಇವ್ರದ್ದು ನೋಡಿತ್ತಲ್ಲ, 1 ಸುಮ್ಮನೆ ಕೂಡಲಿಲ್ಲ. ಅದು 1 ಮುಂದೆ 0 ಇತ್ತಲ್ಲ, 0 ಹತ್ತಿರ ಹೋತದು. ಹೋಗಿ ಕಪಾಳಕ್ಕೆ ಹೊಡಿಲಿಲ್ಲ, ಅದ್ರ ಹತ್ತಿರ ಹೋಗಿ ನೋಡು ದೋಸ್ತ, ಇವ್ರು ದೊಡ್ಡವ್ರು ಅಂತ ಹೊಡೆದಾಡ್ದವ್ರು ಗಡ್ದಾಡ್ದವ್ರು ಬಡ್ದಾಡಿ ಹೋಗಲ್ಲಕ್ಕ, ನಾವಿಬ್ಬರು ಕೂಡಿರೋಣ ಅಂತೂ ಅದು 10 ಆಗಿತ್ತದು. ಕೂಡಿದ್ದಕ್ಕೆ 1 ಪೂಜೆ ಜೊತೆ ಕೂಡಿದ್ದಕ್ಕೆ 10 ಆಗಿತ್ತು, 9 ಅವಾಗ ಮೆತ್ತಗಾಗಿತ್ತು. ಕೂಡಿ ಬದುಕದವ್ರು ದೊಡ್ಡವ್ರು ಆಗ್ತಾರೆ ಹೊರತು ಕಚ್ಚಾಡಿಕೊಂಡು ಬದುಕೋರು ದೊಡ್ಡವ್ರು ಆಗೋದಿಲ್ಲ. ಇದು ಭೂಮಿ ಸ್ವರ್ಗ ಆಗಬೇಕಾದ್ರೆ ನಾವೆಲ್ಲ ಕೂಡಿ ಬದುಕಬೇಕಾಗ್ತದೆ. ಹಲವು ಭಾಷೆ, ಹಲವು ಜಾತಿ, ಹಲವು ಧರ್ಮ, ಹಲವು ಜನಾಂಗಗಳ ಜನ ಕೂಡಿ ಬದುಕಿದ್ರೆ ಇದೊಂದು ಭೂಮಿ ಸ್ವರ್ಗ ಆಗ್ತದೆ ಅನ್ನುವಂಥ ಮಾತು ಹೇಳಿ, ಇದೆಲ್ಲ ಚೇಂಬರ್ ಆಫ್ ಕಾಮರ್ಸಿನ ಎಲ್ಲ ಪದಾಧಿಕಾರಿಗಳು, ಇದೊಂದು ಉತ್ಸವ. ಇದು ಮನುಷ್ಯ ಸದಾ ಉತ್ಸಾಹದಿಂದ ಬದುಕಬೇಕನ್ನುವುದೇ ಈ ಉತ್ಸವದ ಸಂದೇಶ ಅಂಥೇಳಿ ಎಲ್ಲ ಹಿರಿಯರಿಗೂ ತಮಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.